ನನಗೆ ತಪ್ಪು ಲೆಕ್ಕಾಚಾರದ ಶಿಕ್ಷೆ ಬೇಡಮ್ಮ. ಇತ್ತೀಚೆಗೆ ದಾರಿಲಿ ಕಾಣೋ ಪ್ರತಿಯೊಂದು ಮೈಲಿಗಲ್ಲುಗಳು ನನಗೆ ದೇವ್ರ ಮೂರ್ತಿ ಥರ ಕಾಣ್ತಾ ಇವೆ. ಕೈ ಮುಗಿದು ಬೇಡ್ಕೋತೀನಿ ಎಲ್ಲಾನು. ದೇವ್ರೆ ನನ್ನ ಮಗನ ಉಳಿಸ್ಕೊಡಪ್ಪ ಅಂತ. ನನ್ನಿಂದ ನನ್ನ ಮಗನಿಗೆ ಅನ್ಯಾಯ ಆಗಿದೆ. ಅವನು ಪಾಲಿಗೆ ಕಟ್ಟಿಟ್ಟಿರೋ ಕಷ್ಟದ ಬುತ್ತಿನೆಲ್ಲ ನನಗೆ ಕೊಟ್ಬಿಡಪ್ಪ ದೇವ್ರೆ ಅಂತ ಬೇಡ್ಕೋತೀನಿ. ನನಗೆ ಬುದ್ಧಿ ಬರೋದಿಕ್ಕೆ ನನ್ನ ಮಗನಿಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾಯ್ತು. ಇದು ನನ್ನ ಬಾಳಿನ ದುರಂತ ಯಶೋದ. ಯಶೋದಾಗೆ ನನ್ನ ಮೇಲೆ ಸಿಟ್ಟು ಹೋಗದಷ್ಟು ಅವಮಾನ ಮಾಡಿಬಿಟ್ಟಿದ್ದೀನಿ. ನಾನು ಹೋದ್ಮೇಲೆ ದಯವಿಟ್ಟು ಅವಳನ್ನು ಕೇಳು. ನಾನು ಅವಳ ಅತ್ತೆ ಆಗೋಕ್ಕೆ ಏನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ನನಗೆ ನನ್ನ ಮಗ ಬೇಕು. ನನ್ನ ಸೊಸೆನೂ ಬೇಕು. ನನ್ನ ಮೊಮ್ಮಗೂ ಬೇಕು. ನಾವೆಲ್ಲರೂ ಒಟ್ಟಿಗೆ ಇರಬೇಕು. ವಿದ್ಯಾಧರನ್ ಮನೇಲಿ ನಡೆದ ಕೊಲೆ ವಿಚಾರದಲ್ಲಿ ಆ ಇಡೀ ಮನೆಯವರು ಅನುಭವಿಸ್ಬೇಕು. ಹಾಗೆ ಮಾಡ್ತೀನಿ. ಕಾನೂನಿನ ದಾರಿ ತಪ್ಪಿಸಿದ್ದಾರೆ ಅವರು. ಸಾಯಿಸಿದ್ದು ವಿದ್ಯಾಧರ, ತೋರಿಸಿದ್ದು ಸೀತಮ್ಮ ಅಂತ. ಆ ದೇವರಾಜ್ ಸೀತಮ್ಮನ ಹಳೆ ಪ್ರೇಮಿನಂತೆ, ವಿದ್ಯಾಧರ್ ತಂದೆನಂತೆ. ಆ ಸಾವು ಆಸ್ತಿಗೋಸ್ಕರ ನಡೆದ ಕೊಲೆ ಅಂತ ಸದ್ಯದಲ್ಲೇ ಆಗುತ್ತೆ. ಈ ಎಲ್ಲ ಒತ್ತಡದಿಂದ ಪಾರಾಗಕ್ಕೆ ನಿಮ್ಮ ಮಗು ನಿಮ್ಮ ಮನೆಗೆ ಬರಬೇಕು. ಇನ್ನೊಂದು ಸ್ವಲ್ಪ ದಿನದಲ್ಲೇ ನೆಮ್ಮದಿ ದಿನಗಳು ನಿನ್ನನ್ನು ಯಶೋದನ್ನ ಹುಡುಕೊಂಡು ಬರಬೇಕು. ಹಾಗೆ ಮಾಡ್ತೀನಿ. ಅಮ್ಮ, ನಮ್ಮ ಮನೆ ಮೇಲೆ ಲೋನ್ ತಗೊಂಡಿದ್ನಲ್ಲ, ಅವನೇ ಫೋನ್ ಮಾಡಿ ನಾನು ಹಣ ವಾಪಸ್ ಕೊಡ್ತೀನಿ, ಆದರೆ ಪೊಲೀಸ್ ಕಂಪ್ಲೇಂಟ್ ವಾಪಸ್ ತಗೋ ಅಂತಾನೆ. SP ನರೇಶ್ಗೆ ಹೇಳಿದ್ದೀನಿ. ಆ ಕೆಲಸ ಅವನು ನಿಭಾಯಿಸ್ತಾನೆ. ಅವನು ಹೇಳಿದ ಪ್ರಕಾರ ನಾವು ನಡ್ಕೊಂಡ್ರಾಯ್ತು. ಯಾಕೋ ಯಶೋದಾಗ ಸ್ವಲ್ಪ ನನ್ನ ಬಗ್ಗೆ ಹೇಳು. ಅಮ್ಮ, ಯಶು ಬುದ್ಧಿ ನನಗೆ ಗೊತ್ತು. ಸ್ವಲ್ಪ ಮೊಂಡುತನ ಜಾಸ್ತಿ ಅಷ್ಟೇ. ನಾವು ಸುಮ್ಮನೆ ಬಿಟ್ಟರೆ ಅವನೇ ನಮ್ಮ ಹತ್ರ ಬರ್ತಾನೆ. ಹೇಳಮ್ಮ. ಮೇಡಮ್, ಚೇತು ಇವತ್ತು ರಿಲೀಸ್ ಆಗ್ತಾ ಇದ್ದಾನೆ. ನಾನು ಹೋಗ್ತಾ ಇದ್ದೀನಿ.
ಜೊತೆಗೆ ಯಾರನ್ನಾದರೂ ಕರ್ಕೊಂಡು ಹೋಗು, ಒಬ್ಬಳೇ ಹೋಗಬೇಡ. ಪರವಾಗಿಲ್ಲ ಮೇಡಮ್, ಯಾರೂ ಬೇಡ, ಅವನಿಗೆ ಮುಜುಗರ ಆಗ್ಬೋದು. ಆಯಿತು, ನೀವಿಬ್ಬರು ನೇರವಾಗಿ ಮನೆಗೆ ಬಂದ್ಬಿಡಿ. ಸರಿ ಮೇಡಮ್. ಅವಳಿಗೆ ಅವಳ ಮಗು ಮುಖ್ಯ ಆಗುತ್ತೆ, ವಾಸು ಮುಖ್ಯ ಆಗ್ತಾನೆ. ನಿಮಗೆ ಅವಳ ಗಂಡ ಮುಖ್ಯ ಆಗ್ತಾನೆ, ಅವಳ ವೃತ್ತಿ ಮುಖ್ಯ ಆಗುತ್ತೆ. ನಮಗೆ ಎಲ್ಲರೂ ಮುಖ್ಯ ಆಗ್ತಾರೆ, ಎಲ್ಲರ ಸಮಸ್ಯೆನೂ ನಮಗೆ ಮುಖ್ಯ ಆಗುತ್ತೆ. ನಾವು ತುಂಬ ಇಕ್ಕಟ್ಟಲ್ಲಿ ಸಿಕ್ಕಾಕೋತಾ ಇದ್ದೀವಿ ಪದ್ಮ. ಎಲ್ಲನೂ ಮೈ ಮೇಲೆ ಹೇಳ್ಕೊತಾ ಇದ್ದೀವಿ. ನನಗೆ ಹಿರಿಯಣ್ಣ ಅನ್ನೋ ಕಿರೀಟ, ನಿನಗೆ ಅತ್ತಿಗೆ ಅನ್ನೋ ಭ್ರಮೆ. ಕಿರೀಟದೊಳಗೆ ಧೂಳು ಸೇರ್ಕೋತಾ ಇದೆ. ಈ ಭ್ರಮೆಯಲ್ಲಿ ಭಾರ ಹೊರ ಹುಮ್ಮಸ್ಸು ಕಮ್ಮಿ ಆಗ್ತಾ ಇದೆ. ಇಲ್ಲಿವರೆಗೆ ನಮ್ಮವರು ಅನ್ನೋ ಭಾವನೆಯನ್ನು ಉಳಿಸ್ಕೊಂಡು ಸಂಸಾರದ ಗಾಡಿ ಎಳಿಬಹುದೇನು? ಕಾಲಲ್ಲಿ ನಡಕ ಹುಟ್ಟಿ ನೆಲಕ್ಕೆ ಮಂಡಿ ಊರೋ ತನಕ ಅಷ್ಟೇ. ಈ ಮಾತನ್ನ ಮನೆ ಸೊಸೆ ಆಡಿದ್ರೆ ಕೆಟ್ಟೋಳಾಗ್ತಾಳೆ. ನೀವಾಗೇ ಈ ಮಾತಾಡ್ತಿರೋದ್ರಿಂದ ಹೇಳ್ತಿದ್ದೀನಿ, ನಾವಿಬ್ಬರು ಎಳೆಯೋ ರಥಕ್ಕೆ ರೋಹನ್ ಸಾಕು ರೀ. ನಾವು ಅವನ ಬಗ್ಗೆ ಗಮನ ಕೊಡಬೇಕು. ಈಚೆಗಂತೂ ಅವನ್ನ ನಾವು ತುಂಬ ಕಡೆಗಣಿಸ್ಬಿಟ್ಟಿದ್ದೀವಲ್ವಾ. ನಿನ್ನೆ ರಾತ್ರಿ ದೇವಕಿ ಎಷ್ಟು ಸಲೀಸಾಗಿ ನಮ್ಮ ಮುಂದೆನೆ ಗಂಡನ ಮಾತನ್ನು ಪಾಲಿಸೋಕೆ ಹೊರಟ್ಲು ನೋಡು. ಅವಳಿಗೆ ಅವಳ ಮಗು ಮುಖ್ಯ ಆಗುತ್ತೆ, ವಾಸು ಮುಖ್ಯ ಆಗ್ತಾನೆ. ನಿಮಗೆ ಅವಳ ಗಂಡ ಮುಖ್ಯ ಆಗ್ತಾನೆ, ಅವಳ ವೃತ್ತಿ ಮುಖ್ಯ ಆಗುತ್ತೆ. ನಮಗೆ ಎಲ್ಲರೂ ಮುಖ್ಯ ಆಗ್ತಾರೆ, ಎಲ್ಲರ ಸಮಸ್ಯೆನೂ ನಮಗೆ ಮುಖ್ಯ ಆಗುತ್ತೆ. ನಮಗೆ ಅಪ್ಪ ಅಮ್ಮ ಮಾಡಿಟ್ಟಿದ್ದು ಕೂಡಿಟ್ಟಿದ್ದು ಏನೂ ಇಲ್ಲ. ತಿಂಗಳು ದುಡಿಮೆ ತಿಂಗಳಿಗೆ ಸಮ. ನಾಳೆ ರೋಹನ್ ಬೆಳೆದು ದೊಡ್ಡವನಾಗಿ ನಮ್ಮ ಯೋಗ್ಯತೆ ಅಳಿಬಾರ್ದಲ್ವಾ ರೀ. ದೇವಕಿ ಮಗು ಭವಿಷ್ಯಕ್ಕೋಸ್ಕರ ನಮ್ಮ ಮಗನ ಭವಿಷ್ಯ ಕಾಪಾಡ್ದು. ದುರಾಸೆ ಪಟ್ಟರೆ ನಾನು ಈ ಕ್ಷಣದಲ್ಲೇ ಕೋಟ್ಯಾಧೀಶ ಆಗಬಲ್ಲೆ. ಆದರೆ ಅಗ್ನಿ ದೇವರಾಜನ ಒಂದು ಪುಡಿಗಾಸು ನನಗೆ ಬೇಕಾಗಿಲ್ಲ. ಸ್ವಂತ ದುಡಿಮೆ ಗಂಜಿನಲ್ಲೇ ವಿಟಾಮಿನ್ ಹೇರಳವಾಗಿರೋದು. ಇನ್ನು ಮುಂದೆ ರಾಜೇಶ್ವರಿಯರ ಸಹಾಯ ಸಿಗೋಲ್ಲ. ದೇವಕಿ ಮಗು ಕೇಸ್ ಗೆಲ್ಲೋಕೆ ಹೋದ್ರೂ ನಾವು ಮಗು ಕಳ್ಳರಲ್ಲ ಅನ್ನೋದಕ್ಕೋಸ್ಕರ ಆದರೂ ಇನ್ನೊಬ್ರು ಒಳ್ಳೆ ಲಾಯರ್ನ ಫಿಕ್ಸ್ ಮಾಡ್ಕೊಳ್ಳೇಬೇಕು.
ಈ ವಿಷಯದ ಬಗ್ಗೆ ನಾನು ಗುರು ಹತ್ರ ಮಾತಾಡ್ತೀನಿ. ಹಲೋ, ಹಾಂ ಹೇಳಿ. ಕೇಸ್ ವಾಪಸ್ ತೊಗೊಂಡ್ರಾ? ಹೌದು, ತೆಗೆದಿದ್ದೀನಿ. ಅಂದರೆ ನೀವು ರೈಟಿಂಗಲ್ಲಿ ಕೊಟ್ಟಿದ್ದೀರಾ? ಇಲ್ಲ, ಫೋನ್ ಮಾಡಿ ಹೇಳಿದ್ದೀನಿ. ಹಾಗಲ್ಲ, ನೀವು ನಿಮ್ಮ ಸ್ವಇಚ್ಛೆಯಿಂದ ಕಂಪ್ಲೇಂಟ್ನ ವಾಪಸ್ ತೊಗೊಂಡಿದ್ದೀರಾ ಅಂತ ಬರ್ದು ಕೊಡಬೇಕು. ಇವತ್ತೇ ಫೋನ್ ಮಾಡಿ ಇನ್ನೊಂದು ಸಲ ಹೇಳ್ತೀನಿ. ಬೆಳಗ್ಗೆನೇ ಹೋಗ್ಬಿಟ್ಟು ನಾನು ರೈಟಿಂಗಲ್ಲೂ ಕೊಡ್ತೀನಿ. ನೋಡಿ, ಕೇಸ್ ವಾಪಸ್ ತೆಗೆಯೋ ಬಗ್ಗೆ ನಿಮಗೆ ಯಾವ ಚಿಂತೆನೂ ಬೇಕಿಲ್ಲ. ಆದರೆ ನಾನು ಹಣ ಕೊಟ್ಟ ಮೇಲೂ ಹಾಗೆ ಕೇಸ್ ಉಳಿದ್ರೆ? ಹಾಗಾಗಲ್ಲ ರೀ. ಕಂಪ್ಲೇಂಟ್ ಕೊಟ್ಟಿದ್ದು ನಾನು ತಾನೇ. ಅದನ್ನು ತೆಗೆಯೋ ಹಕ್ಕು ನನಗಿದೆ. ನಾನು ಹೇಳಿದಾಗಲೇ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸರಿ, ಹಾಗಾದರೆ ನಾಳೆ 11 ಗಂಟೆಗೆ ಬ್ಯಾಂಕಿಗೆ ನಿಮ್ಮ ಹಣನ ಜಮಾ ಮಾಡ್ತೀನಿ. ಬಾಯ್. ಸರ್, ನಾನು ರಘುನಂದನ್ ಮಾತಾಡ್ತಿದ್ದೀನಿ. ಹೇಳಿ ರಘು, ಅವನಿಂದ ಏನಾದ್ರು ಮೆಸೇಜ್ ಸಿಗ್ತಾ? ಹೌದು ಸರ್, ನಾಳೆ 11 ಗಂಟೆಗೆ ಬ್ಯಾಂಕಲ್ಲಿ ಹಣ ಜಮಾ ಮಾಡ್ತಾನಂತೆ. ಆದರೆ ಕೇಸ್ ವಾಪಸ್ ತೆಗಿಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಕೇಸೇ ಇನ್ನೂ ದಾಖಲಾಗಿಲ್ಲ. ಅವನು ಚೆಕ್ ಮಾಡಿದ್ರು ಅಷ್ಟೇ ಬಿಡಿ, ಏನು ವರಿ ಮಾಡಬೇಡಿ. ಓಕೆ, ಥ್ಯಾಂಕ್ ಯು ಸರ್. ಮಗುನ ಯಶೋಧ ಕೊಟ್ಬಿಡ್ತೀನಿ ಅದಕ್ಕೆ. ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಕೂತ್ಕೋತೀರಾ? ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಲ್ವಾ? ಆಮೇಲೆ ನಾನು ನಿಮ್ಮ ಜೊತೆ ಸೇರ್ಕೋತೀನಿ. ಅದಕ್ಕೆ ಒಟ್ಟಿಗೆ ಕೆಲಸ ಮುಗಿಸೋಣ. ಪ್ಲೀಸ್ ಬನ್ನಿ. ನೀವು ನನಗೆ ಅಕ್ಕ. ನೀವು ನನಗಮ್ಮ. ಅತ್ತಿಗೆ ಎಲ್ಲ. ಅದಕ್ಕೆ ತುಂಬ ಆಸೆ ಆಗಿತ್ತು. ಅದಕ್ಕೆ ಮಡ್ಲಲ್ಲಿ ಮಲಗಿ ಎಷ್ಟೋ ದಿನಗಳೇ ಆಗೋಗಿತ್ತು. ಅದಕ್ಕೆ ನನ್ನ ತಲೆ ಬಾಚಿ ತಿಂಗಳುಗಳೇ ಆಗೋಗಿದೆ. ಅತ್ತಿಗೆಗೆ ನಾನು ಹೂ ತಂದು ಕೊಡೋದು ಮರ್ತೇ ಹೋಗಿತ್ತು. ಇಷ್ಟೆಲ್ಲ ನಮ್ಮಿಂದ ದೂರ ಆಗಿದ್ದು ನನ್ನ ಕೃಷ್ಣನಿಂದಾಗೆ. ಕೃಷ್ಣ ದೂರ ಆದರೆ ಇದೆಲ್ಲವನ್ನ ನಾವು ಮತ್ತೆ ಪಡ್ಕೋಬೋದು. ಬದುಕಿಗೆ ಭಾವನೆಗಳ ಸೂತ್ರ ಇರಬೇಕು ದೇವ್ಕಿ. ಭಾವನೆಗಳಿಗೆ ಲೆಕ್ಕಾಚಾರದ ಸೂತ್ರ ಇರಬಾರ್ದು.
ಎಲ್ಲ ಸೂತ್ರಗಳನ್ನು ನನ್ನ ಗಾಡಿಗೆ ತೋರ್ಬಿಟ್ಟಿದ್ದೀನಿ ಅದಕ್ಕೆ. ಅದರಿಂದ ಎಲ್ರಿಗೂ ತೊಂದರೆ ಆಗ್ತಿದೆ. ಅದಕ್ಕೆ ನಾವು ಚಿಕ್ಕವರಾಗಿದ್ದಾಗ ಹಳೆಬೀಡು ಟೆಂಟಲ್ಲಿ ಒಂದು ಸಿನಿಮಾ ನೋಡಿದ್ ನೆನಪು. ಅದರಲ್ಲಿ ಪರಶುರಾಮುನಿನೋ ಅಥವಾ ಸುಂದರಕೃಷ್ಣ ಅರಸು ಅವರು ಹೇಳ್ತಿದ್ರು, ಒಂದು ಜೀವ ಬದುಕಬೇಕಾದ್ರೆ ಇನ್ನೊಂದು ಜೀವ ಸಾಯಲೇಬೇಕು ಅಂತ. ನಾನು ಹಾಗೆ ಮಾಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ. ನನ್ನ ಮಗುವಿನ ಮೇಲಿನ ವ್ಯಾಮೋಹ ಎಷ್ಟು ಜನರ ಭವಿಷ್ಯನ ಹಿಂಡ್ತಾ ಇದೆ ಅಲ್ವಾ? ನಿಧಿ ಅಕ್ಕನಿಗೆ, ಅವಳ ಗಂಡನಿಗೆ, ನಿಮಗೆ, ಅಣ್ಣನಿಗೆ, ರೋಹನ್ಗೆ, ಸುಮತಿಗೆ. ವಾಸು ಹೇಳಿದ ಮಾತನ್ನ ನಾನು ಸಮರ್ಥಿಸ್ಕೋತೀನಿ ಅದಕ್ಕೆ. ನಾನು ಈ ಮನೆಗೆ ಕುಲಗೆಟ್ಟ ಮತ. ಹೀಗಾಗೋದಕ್ಕೆ ಮೂಲ ನನ್ನ ಮಗುನ ಯಶೋಧ ಕೊಟ್ಬಿಡ್ತೀನಿ ಅದಕ್ಕೆ. ಅವತ್ತಿಂದ ನಿಮ್ಮ ಪಾಲಿಗೆ ದೇವಕಿ ಇಲ್ಲ. ಮಾಡು. ಅವಳು ಏನು ಮಾತು ಹೇಳೋದ್ಲೋ ನಾವು ಅದನ್ನು ಬೆಂಬಲಿಸಬೇಕು. ಅದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ. ಏನು ಒಳ್ಳೇದಾಗತ್ತೆ ರೀ? ಅವಳು ಮಗುನ ಕಳ್ಕೊತಾಳೆ, ನಾವು ದೇವಕಿನ ಕಳ್ಕೊತೀವಿ. ಅವಳು ಖಂಡಿತ ಪ್ರಾಣಕ್ಕೆ ಅಪಾಯ ತಂದ್ಕೋತಾಳೆ. ಆಗಿದ್ದಾಗತ್ತೆ ಬಿಡು, ಏನೂ ಆಗಲ್ಲ, ಗಟ್ಟಿಯಾಗಿರೋ. ಅವಳನ್ನು ಸಮಾಧಾನ ಮಾಡಕ್ಕೆ ಹೋಗ್ಬೇಡ. ಅವಳ ನಿರ್ಧಾರ ಮೆದು ಆಗ್ಬೋದು. ಸಿಟ್ಟಿಗೂ ಹತಾಶೆಗೂ ಅದು ಇನ್ನಷ್ಟು ಗಟ್ಟಿಯಾಗಲಿ. ಈ ವಿದ್ಯಾಧರ್ ತನ್ನ ತಂಗಿನ ಉಳಿಸ್ಕೋತಾನೆ.